ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಚೆಯ್ಯಂಡಾಣೆ ನರಿಯಂದಡ ಶ್ರೀ ಭಗವತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. ದೇವಾಲಯದಲ್ಲಿ ಸೋಮವಾರ ಬೆಳಗಿನಿಂದಲೇ ಸತ್ಯನಾರಾಯಣ ಪೂಜೆ, ವಿಷ್ಣು ಸಹಸ್ರನಾಮ, ನಾರಾಯಣ ಸೂಕ್ತ ಪಾರಾಯಣ, ಪುರುಷ ಸೂಕ್ತ ಪಾರಾಯಣ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿತು. ಮಧ್ಯಾಹ್ನ ಮಹಾಪೂಜೆ ನಡೆದ ಬಳಿಕ ಭಜನೆ. ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭ ಮಂಗಳವಾದ್ಯ, ಶಂಖ, ಜಗಟೆ ವಾದ್ಯದೊಂದಿಗೆ ನೇರ ಪ್ರಸಾರ ವೀಕ್ಷಣೆಯನ್ನು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳು ಕಣ್ತುಂಬಿಕೊಂಡರು. ಬಳಿಕ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ನಡೆಯಿತು. ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ಶಿವಶರ್ಮಾ ನಡೆಸಿಕೊಟ್ಟರು. ಈ ಸಂದರ್ಭ ಶ್ರೀ ಭಗವತಿ ದೇವಾಲಯದ ಅಧ್ಯಕ್ಷ ಬಟ್ಟಿಯಂಡ ಜಯರಾಮ್, ಉಪಾಧ್ಯಕ್ಷ ಛಾಯಾಪ್ರಕಾಶ್, ಕಾರ್ಯದರ್ಶಿ ಮಕ್ಕಿಮನೆ ಸುಧೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಕ್ಕ ಚೆನ್ನಾಗಿದ್ದೀರಾ? ರಾಜಭಟ್ಟಾಚಾರ್ಯ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿರೋದು. ವಿಶೇಷ ಅಂತಂದ್ರೆ ಇಸ್ರೋ ತಂಡವನ್ನ ಕೂಡ ಇಸ್ರೋದ ಚೇರ್ಮನ್ ಸೋಮನಾಥ್, ಹಾಗೆ ಮಾಜಿ ಚೇರ್ಮನ್ ಕೆ ಶಿವನ್, ಹಾಗೆ ಇಸ್ರೋದ ನಿರ್ದೇಶಕರಾದ ದಿನೇಶ್ ದೇಸಾಯಿ, ಡಿಆರ್ಡಿಒದ ಸೈಂಟಿಸ್ಟ್ಗಳಾದ ಸುದರ್ಶನ್ ಶರ್ಮಾ ಇವರೆಲ್ಲ ಪ್ರಾರಂಭವಾಗಿದೆ ಪುಷ್ಪಾರ್ಚನೆ. ನಾನು ಕೆಲವೇ ಕ್ಷಣಗಳ ಹಿಂದೆ ಅದನ್ನ ವಿವರಿಸ್ತಾ ಇದ್ದೆ. ಷೋಡಶ ಉಪಚಾರಗಳು ಶೋನಲ್ಲನ ವಿಗ್ರಹಕ್ಕೆ ಮಾಡಲಾಗ್ತಾ ಇರೋದ್ರ ಭಾಗವಾಗಿ ಇದೀಗ ಪುಷ್ಪ ಸಮರ್ಪಣೆ, ಪುಷ್ಪಾರ್ಚನೆಯನ್ನ ರಾಮಲಲ್ಲನಿಗೆ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ವಿದ್ವಾನ್ सभी जय श्री राम चढ़ा रहे हैं। जनवरी 22 राम दिवाली होगी पूरे भारतवर्ष के लिए। ಧ್ರುವ ನೋಡಿ ಚೆನ್ನ